ನಾನೊಂದು ನಿರ್ಧಾರ ಮಾಡಬೇಕು. ಏನು ಅಂತ, ಹೂವಿನ ಸವಾಸ ಮಾಡಿ ಹೂವಿನ ಜೊತೆ ಸಂಪರ್ಕ ಇಟ್ಕೊಂಡೆ ಅಂದ್ರೆ ನಾ ಆರಾಮ್ ಹೋಗ್ತೀನಿ ಅಂತ. ಯಾವಾಗ ಹೂವಿನ ಸಂಘವನ್ನ ಮಾಡಿ ನಾನು ಆರಾಮ್ ಹೋಗಿ ಪೂಜ್ಯರ ಕೊರಳೊಳಗೆ ಇರ್ತೀನಿ, ಪೂಜ್ಯರ ಪಾದದ ಮೇಲೆ ಇರ್ತೀನಿ, ಒಳಗಿರುವಂತ ಪರಮ ಪೂಜ್ಯರ ಗದಿಗೆ ಮೇಲೆ ನಾನು ಇರಬೇಕು ಅಂದ್ರೆ ಹೂವಿನ ಹತ್ರ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿ ಹೂವಿನ ಹತ್ರ ಹೋಯ್ತು. ಯಾವಾಗ ಹೂವಿನ ಸಂಪರ್ಕ ಮಾಡಿತು, ಹೂವಿನ ಸಂಘವನ್ನ ಮಾಡಿತು, ಅವಾಗ ದಾರ ಎಲ್ಲರ ಕೊರಳನ್ನೇ ಇತ್ತು, ಎಲ್ಲರ ಪಾದವನ್ನೇ ಇತ್ತು, ಎಲ್ಲರ ಗತ್ತಿಗೆ ಮೇಲೆ ದಾರ ಹೋಗಿ ಕುಂಡ್ರಾಕತ್ತು. ಅವಾಗ ಕುಂಚಲ ಬಹಳ ಖುಷಿಯೊಳಗೆ ದಾರ ಅಂತೂ ನನ್ನ ಜೀವಮಾನ ಇರುವರೆಗೂ ಸಹಿತ ನಾನು ಯಾರ ಕೊರಳನ್ನು ಏರ್ತಿದ್ದಿಲ್ಲ. ನನಗೆ ಏರುವಷ್ಟು ಶಕ್ತಿಯನ್ನು ಕೊಟ್ಟಿದ್ದು ಯಾರು ಅಂದ್ರ ಅದು ಹೂವು ಅನ್ನೋದನ್ನು ತಿಳ್ಕೊಂಡು ಹೂವಿನೊಂದಿಗೆ ಪ್ರೇಮದಿಂದ ಬದುಕ್ತಲ್ಲ. ಹಾಗೆ ನಾವು ತಿಳ್ಕೊಳ್ಬೇಕು, ನಾವೆಲ್ಲರೂ ಯಾರು ಅಂದ್ರೆ ದಾರಗಳಿದ್ದಂಗ, ನಾವೆಲ್ಲ ದಾರಗಳಿದ್ದಂಗ. ನಾವು ಹಾಗಾದ್ರೆ ಪರಮಾತ್ಮನ ಮಡಿಲನ್ನು ಸೇರಬೇಕು, ಪರಮಾತ್ಮನ ಸನ್ನಿಧಿಯನ್ನು ಸೇರಬೇಕು, ಜಗದ್ಗುರು ಮಹಾಸನ್ನಿಧಿಯವರ ಪಾದಕ್ಕೆ ಅರ್ಪಣ ಆಗಬೇಕು, ಜಗದ್ಗುರು ಮಹಾಸನ್ನಿಧಿಯವರ ಮೂಲ ಗುರುಗಳಾಗಿರುವಂತವರ ಗದ್ದುಗೆಯ ಪಾದಕ್ಕೆ ಅರ್ಪಣ ಆಗ್ಬೇಕು ಅಂದ್ರ ನಾವು ಯಾರ ಸಂಘವನ್ನ ಮಾಡಿದ್ರೆ ಅರ್ಪಣ ಆಗ್ತೀವಿ ಅಂದ್ರ ಈ ವೇದಿಕೆಯ ಮೇಲೆ ಕುಳಿತಿರುವಂತ ಜಗದ್ಗುರು ವಿಜಯ ಮಹಂತ ಮಹಾಸನ್ನಿಧಿಯವರ ಸಂಘವನ್ನ ಮಾಡಿಬಿಟ್ರೆ ನಾವು ಭಗವಂತನಿಗೆ ಬಹಳ ಪ್ರೇಮದಿಂದ ಬೇಕಾಗ್ತದೆ. ಅದಕ್ಕೆ ನಾನು ಹೇಳೋದು, ಹೂವಿನಷ್ಟೇ ನಮಗೆ ಬೆಲೆ ಬರಬೇಕು ಅಂದ್ರೆ ನಾವೆಲ್ಲ ದಾರ ಇದ್ದಂಗ ದಾರದವರು ಸೇರಿಕೊಂಡು ಜಗದ್ಗುರು ಸನ್ನಿಧಿಯವರ ಹತ್ರ ನಾವು ಹೋದ್ವಿ ಅಂದ್ರೆ ನಮಗೂ ಒಂದು ಬೆಲೆ ಸಿಗತೈತಿ ಎನ್ನುವಂತ ಮಾತುಗಳನ್ನು ನಾವು ತಿಳ್ಕೊಳ್ತೇವೆ. ಹಾಗಾಗಿ ನಾವೆಲ್ಲ ಏನು ಅಂದ್ರೆ ನಾವೆಲ್ಲ ತೊಂದರೆ ತಾಪತ್ರೆಗಳಲ್ಲಿ ಬಿದ್ದು ಒದ್ದಾಡುವಂತವ್ರು. ನಮ್ಮನ್ನ ಒಳ್ಳೆಯ ಮಾರ್ಗಕ್ಕೆ ಕರ್ಕೊಂಡು ಹೋಗೋರು ಯಾರು ಅಂದ್ರೆ ಒಬ್ಬ ಶ್ರೇಷ್ಠ ಗುರುಗಳು. ನೀವೆಲ್ಲ ಸಂಸಾರಿಗಳಲ್ಲಿ ನಿಮ್ಮ ಮನೆಯೊಳಗ ಹಾಲು ಅಂತ ಇರ್ತಾರೆ. ಹಾಲು ಅಂದ್ರೆ ಯಾವುದು? ಹಾಲಂದ್ರೆ ಏನಂತೀರಿ? ಪಡ್ಸಾಲಿ. ಹಾಲನ್ನು ಕುಡಿಯೋದಲ್ಲ. ಹಾಲಂದ್ರೆ ಈಗಿನೆಲ್ಲ ಲೇಟೆಸ್ಟ್ ಒಳಗೆ ಹಾಲು ಅಂತಾರೆ. ಪಡ್ಸಾಲಿ ಅಂತ ಇರ್ತದೆ. ಒಬ್ಬ ತಾಯಿ ಮದುವೆ ಮಾಡಿಕೊಂಡ ಮೇಲೆ ಸುಮಾರು ದಿನದ ನಂತರ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಆ ಮಗು ಏನಾಗ್ತದಂದ್ರೆ ಈಗ ಅಂಗಾತ ಮಲಗಿಸಿದಾಗ ಹಿಂಗ ಬೀಳ್ತೈತಲ್ರಿ, ಏನಂತೀರಂತ? ಬೀಳೋದ, ಬಾವಿ ಬೀಳೋದು, ಬೀಳೋದು, ಹಿಂಗ ಹೊಳೆ ಬೀಳೋದು ಅಂತೀರಲ್ಲ. ಅದು ಹೊಳೆ ಬೀಳ್ತದೆ. ಅದು ಎಷ್ಟು ವರ್ಷಕ್ಕೆ? ಒಂದು 20-25 ವರ್ಷಕ್ಕೆ, 2-3 ತಿಂಗಳು, 4-5 ತಿಂಗಳಿಗೆ ಹೀಗ ಹೊಳೆ ಬೀಳ್ತದೆ. ಹೌದಾ? ಆ ತಾಯಿ ಹಡ್ಕೊಂಡು ನಂತರ ಗಂಡನ ಮನೆಗೆ ಹೋದ ಮೇಲೆ ಗಂಡ ಬಹಳ ಊರೊಳಗೆ ಹಿರೇತರ ಮಾಡ್ಕೊಂಡು ಅಡ್ಡಾಡ್ತಿರ್ತಾರ. ಈ ಹೆಣ್ಮಗಳು ಒಳಗ ಆ ಹುಡುಗನನ್ನ ಪಡಸಾಲಿ ಒಳಗೆ ಹಾಕಿ, 6 ತಿಂಗಳು ಹುಡುಗ ಪಡಸಾಲಿ ಒಳಗೆ ಹಾಕಿ ಅದ್ರ ಸುತ್ತ ಅರಿವಿನ ಇದನ್ನ ರೌಂಡಾಗಿ ಒಡ್ಡಿ ಕಟ್ಟಿದ್ದಾರೆ. ಒಡ್ಡಿ ರೌಂಡ್, ನೀವು ಏನೇನ್ ಅಂತೀರಿ ನಿಮ್ಗೆ ಗೊತ್ತು. ಹೀಗೆ ರೌಂಡ್ ಆಗಿ ಕಟ್ಟಿದ ಮೇಲೆ ಆ ಹುಡುಗನ ಅಲ್ಲಿ ಹಾಕಿ ಒಳಗೆ ಹೋಗಿ ರೊಟ್ಟಿ ಮಾಡಿಕೊಂತ ಕುಂತಿದ್ಲ ಹೆಣ್ಮಗಳು. ಇದು ಹೊರಗಿತ್ತಲ್ಲ ಅದು ಕೂಸು, ಅದು ಒಳಗೇನು ಹಾಕಿದ್ನಲ್ಲ ರೌಂಡ್ ಆಗಿ ಒಡ್ಡಿ ಕಟ್ಟಿ ಅದ್ರೊಳಗೆ ಇರ್ಬೇಕಾದ್ರೆ ಆ ಹುಡುಗ ಒಂದಾಕ್ ಮಾಡಿ, ಎರಡಾಕ್ ಮಾಡಿ, ಎರಡು ಕೂಡಿ ಒಂದು ಮಾಡ್ತಾರೆ. ಒಂದಾಕ್ ಮಾಡಿ, ಎರಡಾಕ್ ಮಾಡಿ, ಎರಡು ಕೂಡಿ ಒಂದು ಮಾಡಿ. ಯಾವಾಗ ಒಳಗೆ ತಾಯಿ ರೊಟ್ಟಿ ಮಾಡಕತ್ತಿದ್ದು ಹೊರಗಡೆ ತಂದೆ ಹೊರಗೆ ಅಡ್ಡಾಡಿ ಒಳಗೆ ಕಾಲಿಟ್ಟವ ಮನ್ಯಾಗ ನೋಡಿದ ಆ ಕಾಲು ತುಂಬ ಗಪ್ಪಲ ಮಗ. ಒಂದಾಕ್ ಮಾಡ್ಯಾರ, ಎರಡಾಕ್ ಮಾಡ್ಯಾರ, ಎರಡು ಕೂಡಿ ಒಂದು ಮಾಡ್ಯಾರ ಅಂತವನ ಹೊರಗ ಇದ್ದಲ್ಲ ಒಳಗೆ ತಾಯಿ ಬಾಯಿ ಅಂತ ಯಾಕ್ರಿ ಅಂದ್ಲ. ಬಾಯಿ ನೋಡ್ಬಾಯಿ ಕೊಮರಾಮನ. ಒಂದಾಕ್ ಮಾಡ್ಯಾರ, ಎರಡಾಕ್ ಮಾಡ್ಯಾರ, ಎರಡು ಕೂಡಿ ಒಂದು ಮಾಡ್ಯಾರ ನೋಡ್ಬಾಯಿ. ಆ ಹೆಣ್ಮಗಳು ಅಷ್ಟನ್ನೋದು ಅಷ್ಟೇ ಕಡ ಬಹಳ ಪ್ರೀತಿಯಿಂದ ಜನ್ಮವನ್ನ ನೀಡಿರುವಂತ ತಾಯಿ ಏನಂತಾಳಂದ್ರ, ಏನಾದ್ರೂ ನನ್ನ ಮಗ ಬಂಗಾರ ಇದ್ದಂಗ. ಹೆತ್ತ ತಾಯಿಗೆ ಹೆಂಗನ ಮುದ್ದ ಅಂತ. ಅದು ಹೆಂಗಾರ ಇಲ್ಲ, ಗಣಪತಿ ಹೆಂಗದ ನೋಡಿರಿಲ್ಲ, ಪಾರ್ವತಿ ನನಗೆ ಸರಿ ಇಲ್ಲ, ನಿನ್ನ ಮುಖ ಹಂಗೈತೆ ಅಂತ ದೂರ ಮಾಡಿ ಹೇಳಲಿಲ್ಲ. ಯಾವ ಮಗ ಹೆತ್ತ ತಾಯಿಗೆ ಹೇಗಿದ್ರು ಸಹಿತ ಬಹಳ ಖುಷಿ.
ತಾಯಿ ರೊಟ್ಟಿಗೈಲೆ ಓಡಿ ಬಂದಾಕ ಯಾಕ್ರಿ ನೋಡಲ್ಲ ಅಂದ ತಕ್ಷಣ ನೋಡಿ ಎರಡೂ ರೊಟ್ಟಿಯೊಳಗೆ ಕೈ ಹಾಕಿ ತಾಯಿ ಪ್ರೀತಿಯಿಂದ ಮಗನ ಅಯ್ಯೋ ನನ್ನ ಬಂಗಾರದ ಗಿಂಡಿ ಅಂತ ಎತ್ಕೊಂಡು ಒಳಗ್ ಹೋದು ಸಕ್ಕರೆ ಗುಂಡು ಅಂತ ಮೈಯೆಲ್ಲ ತೊಳೆದು ಚಂದ ಉಗುರು ಬೆಚ್ಚನ ನೀರಿನೊಳಗೆ ಮೈ ತೊಳೆದು ಸುಂದರವಾದ ಮಲ್ಲು ಬಟ್ಟೆಯನ್ನು ಹಾಕೊಂಡು ಒಂದಿಷ್ಟು ಪೌಡರ್ ಕಾಡಿಗೆ ಹಚ್ಕೊಂಡು ಹೊರಗೆ ಹಿಡ್ಕೊಂಡ್ ಬಂದ ಇವಾಗ ಕುಂತಿದ್ನಲ್ಲ ಅವ್ರ ಅಪ್ಪ ಭೂಪ ಅವಂತ ಮೊದಲು ಒಳಗೆ ಕಾಲಿಟ್ಟ ತಕ್ಷಣ ತೂ ಗಪ್ಪು ನೋಡ್ಬಾ ಇಲ್ಲ ಅಂದವ ಯಾವಾಗ ಸುಂದರವಾಗಿ ರೆಡಿ ಮಾಡಿಕೊಂಡು ಆ ತಾಯಿ ಆ ಕೂಸರಿ ಎತ್ಕೊಂಡು ಹಾಲಿನೊಳಗೆ ಬಂದು ಆ ಪಡ್ಸಾಲಿಯೊಳಗೆ ಬಂದು ಅವಾಗ ಇವಾಗ ಬಾರೋ ನನ್ನ ರಾಜಕುಮಾರ ನನ್ನ ಮನೆಯ ವಂಶ ಉದ್ಧಾರಕ ಬಾ ಅಂತ ಪ್ರೀತಿಯಿಂದ ಎತ್ಕೊಂಡ ಮತ್ತೆ ಮೊದಲು ಚೀತು ಗಪ್ಪ ಅಂದವ ಬಳ್ಳಿಯಂಗ ರಾಜಕುಮಾರ ಅದ ಹೇಳುವ ತಾತ್ಪರ್ಯ ಅಂದ್ರೆ ಕೆಟ್ಟವರಾಗಿದ್ದಾಗ ಹೊಲಸಾದಾಗ ತಂದೆ ಎತ್ಕೊಳ್ಳಲಿಲ್ಲ ಯಾವಾಗ ತಾಯಿ ಶುಭ್ರ ಮಾಡಿಕೊಂಡು ತಗೊಂಡು ಬಂದಾಗ ನನ್ನ ಮುಂದಿನ ಈ ವಂಶವನ್ನು ಬೆಳಗುವಂತ ಕುಡಿ ಅಂತ ತಿಳ್ಕೊಂಡು ಎಷ್ಟು ಒಪ್ಪಿಗೆಯಿಂದ ಎತ್ಕೊಂಡ ಹಾಗೆ ಈ ಹೇಳುವ ಮಾತು ಇಷ್ಟೇ ನಾವೆಲ್ಲ ಸಂಸಾರಿಗಳು ಸಣ್ಣ ಮಕ್ಕಳಿದ್ದಾರೆ ಸಂಸಾರದಲ್ಲಿ ಬಿದ್ದು ಒಟ್ಟಾಡಿ ಮೈ ತುಂಬ ಸಂಸಾರದ ಹೊಲಸನ್ನ ಹಚ್ಕೊಂಡು ಬಿಟ್ಟಿವಿ ನಾವೆಲ್ಲ ಹಾಗಾದ್ರೆ ಈ ಭೂಮಿಯ ಮೇಲೆ ನಾವೆಲ್ಲ ಸಂಸಾರಿಗಳು ನಾವೆಲ್ಲ ಸಂಸಾರದಲ್ಲಿ ಬಿದ್ದಿರುವಂತ ಕೂಸುಗಳು ನಾವು ಆಗಿವಂದ್ರೆ ಹಾಗಾದ್ರೆ ಅಲ್ಲಿ ಲೌಕಿಕದೊಳಗ ತಾಯಿ ಶುಚಿಗೊಳಿಸಿದಾಗ ತಂದೆ ಇಟ್ಕೊಳ್ತಾನಲ್ಲ ತಾಯಿ ಶುಚಿಗೊಳಿಸಿದಾಗ ತಂದೆ ಇಟ್ಕೊಳ್ತಾರಲ್ಲ ಹಂಗ ಪಾರಮಾರ್ಥದೊಳಗ ನಾವೆಲ್ಲ ಸಂಸಾರ ಅನ್ನುವಂತ ಜಂಜಡದೊಳಗೆ ಬಿದ್ದು ಮೈತುಂಬ ಬಾಧೆಯನ್ನು ಪಟ್ಕೊಂಡು ಆಪತ್ರೆಗಳನ್ನು ಹಚ್ಕೊಂಡು ನೋವುಗಳನ್ನು ಪಟ್ಕೊಂಡು ನಾವೆಲ್ಲ ಮೈತುಂಬ ಕೆಸರನ್ನ ಮೆಟ್ಕೊಂಡವಲ್ಲ ಹಾಗಾದ್ರೆ ಈ ಭೂಮಿ ಮೇಲೆ ನಮಗೆ ತಾಯಿ ಯಾವುದು ಈ ಎಲ್ಲ ಸಂಸಾರದ ಬಾಧೆಗಳನ್ನು ದೂರ ಮಾಡುವಂತ ತಾಯಿ ಯಾವುದು ಲೌಕಿಕದೊಳಗ ಅಡಿಗೆ ಮನೆಯಾಗಿರುವ ತಾಯಿ ಓಡಿಕೊಂಡು ಇಟ್ಕೊಂಡು ಹೋಗಿ ಶುಚಿಗೊಳಿಸಿದ್ದು ಹಾಗಾದ್ರೆ ಈ ಲೋಕದಲ್ಲಿ ಬಿದ್ದಂತವರಿಗೆ ತಾಯಿ ಯಾರು ನಾವು ತಿಳ್ಕೊಳ್ಬೇಕು ನಮ್ಗೆ ಜನ್ಮವನ್ನು ಕೊಟ್ಟಂತ ತಾಯಿಯಲ್ಲ ನಮಗೆ ಜನ್ಮ ಕೊಟ್ಟಾಗ ತಾಯಿನೇ ಆದ್ರೆ ಆಕೆ ನಮ್ಮನ್ನ ಶುಭ್ರಗೊಳಿಸೋದಿಲ್ಲ ಜನ್ಮ ನೀಡಿರುವಂತ ತಂದೆ ಶುಭ್ರಗೊಳಿಸೋದಿಲ್ಲ ಹಾಗಾದ್ರೆ ಈ ಭೂಮಿಯ ಮೇಲೆ ನಾವು ಕೆಸರಿನಲ್ಲಿ ಬಿದ್ದು ಒದ್ದಾಡುವಾಗ ನಮಗೆ ತಾಯಿಯ ರೂಪದೊಳಗೆ ದೊರಕುವಂತ ಗುರು ಅಂದ್ರೆ ಅದು ಜಗದ್ಗುರು ವಿಜಯ ಮಹಾಂತ ಮಹಾಶಕ್ತಿ ದೇವರು ಅವರು ನಮ್ಮನ್ನು ಶುಭ್ರಗೊಳಿಸಿದ್ರು ಅಂದ್ರ ಮೇಲೆ ಕುಳಿತಿರುವಂತ ನಮ್ಮಪ್ಪ ಶಿವ ಪರಮಾತ್ಮ ಬಾರೋದರ ಮುತ್ತಿನ ರಾಜ ಅಂತ ತಿಳ್ಕೊಂಡು ಪ್ರೇಮದಿಂದ ಎತ್ಕೊಳ್ತಾನೆ ಲೌಕಿಕದೊಳಗೆ ಅದು ಆದರೆ ಪಾರಮಾರ್ಥದಲ್ಲಿ ಇದು ಜಗದ್ಗುರು ಮಹಾಸನಿದೇವರು ಅಂದ್ರೆ ನನಗೆ ಬಹಳ ಖುಷಿ ಯಾಕಂದ್ರೆ ಇಷ್ಟು ವಯಸ್ಸಿನೊಳಗೂ ಸಹಿತ ಭಕ್ತರ ಏಳಿಗೆಗಾಗಿ ಬದುಕುವಂತವರು ಸಮಾಜದೊಳಗೆ ಏನು ಬಿಂಬಿಸ್ತಾರ ಏನು ಹೇಳ್ತಾರ ಅಂದ್ರೆ ಜಗದ್ಗುರು ಮಹಾಸನಿದೇವರು ಲಿಂಗಧಾರಿಗಳಾಗ್ರಿ ಲಿಂಗವನ್ನು ಬಿಟ್ಕೊಳ್ರಿ ಲಿಂಗವನ್ನು ಬಿಟ್ಟು ಬದುಕಬಾರದು ಅನ್ನುವಂತ ತತ್ವವನ್ನು ಹೇಳುವಂತ ಏಕೈಕ ಲಿಂಗ ನುಡಿಗಳನ್ನಾಡುವಂತ ಶ್ರೀಗಳಂದ್ರೆ ಕುದುರೆಮೂರ್ತಿ ಮೈಸೂರು ಸಂಸ್ಥಾನದ ಜಗದ್ಗುರು ಮಹಾಸನಿದೇವರು ಯಾವ ಸ್ವಾಮಿಗಳನ್ನಾದ್ರೂ ಕೇಳಿ ಬಹಳ ಜನ ಲಿಂಗದ ಬಗ್ಗೆ ಲಿಂಗ ಕಟ್ಕೊಳ್ರಿ ಅನ್ನೋರು ಕಡಿಮೆ ಈಗ ಮಠ ಕಟ್ಟಬೇಕ್ರಿ ಮತ್ತೆ ಏನಾರ ಪಟ್ಟು ಕೊಡ್ತೀರಿ ಅನ್ನುವಂಥವ್ರು ಬಾಳದಾರ ಪಟ್ಟು ಕೊಡ್ತೀರಿ ಅನ್ನುವಂಥವ್ರು ಬಾಳದಾರ ಆದ್ರೆ ಯಾವುದೇ ಹಳ್ಳಿಗೆ ಹೋಗ್ಲಿ ಯಾವುದೇ ಊರಿಗೆ ಹೋಗ್ಲಿ ಆ ಊರೊಳಗ ಶ್ರೀಮಠದ ಎಲ್ಲಿ ಶಾಖಾ ಮಠಗಳಿದಾವ ಆ ಎಲ್ಲ ಮಠದೊಳಗ ಜಗದ್ಗುರು ಮಹಾಸನಿದೇವರ ಒಂದು ವಾಣಿ ಅಂದ್ರೆ ನೀವೆಲ್ಲ ಲಿಂಗಾಯತ್ರವ್ವ ನೀವೆಲ್ಲ ಲಿಂಗ ಕಟ್ಟಬೇಕ್ರವ್ವ ಲಿಂಗವೇ ನಮಗೆ ಕೊನೆಗೆ ಬರೋದಿರುವ ಲಿಂಗವನ್ನು ಬಿಟ್ಟು ಏನೂ ಬರುವುದವ ಅನ್ನುವಂತ ಮಾತುಗಳನ್ನ ಶ್ರೀಗಳು ತಮ್ಮ ಆಶೀರ್ವಚನದಲ್ಲಿ ದಯಪಾಲಿಸ್ತಾರೆ ಅದಕ್ಕೆ ನಾ ಹೇಳ್ತೀನಿ ಎಷ್ಟು ಸಂಪತ್ತು ಗಳಿಸಿಟ್ರೇನ್ರಿ ಎಷ್ಟು ಸಂಪತ್ತು ಗಳಿಸಿಟ್ರೇನು ಅದಕ್ಕೊಬ್ಬ ಬಹಳ ಸುಂದರವಾಗಿ ಒಂದು ಮಾತು ಬರೀತಾರೆ ಏನು ಬರೀತಾರಂದ್ರ ಈ ದೇಹ ಒಂದು ದಿನ ಮಣ್ಣು ಪಾಲಾಗುತ್ತಂತೆ ದೇಹ ಮಣ್ಣು ಪಾಲು ಬಿಟ್ರೆ ಬೆಂಕಿಯ ಪಾಲು ಯಾವ್ದು ಪಾಲಾಗುತ್ತಂತ ಹೇಳ್ಬಿಡ್ತಾರೆ ಈ ದೇಹ ಮಣ್ಣು ಪಾಲಾಗುತ್ತೆ ಬಿಟ್ರೆ ಬೆಂಕಿ ಪಾಲಾಗುತ್ತೆ ಈ ದೇಹದಿಂದ ಗಳಿಸಿರುವಂತ ಸಂಪತ್ತೇನೈತಲ್ಲ ಸಂಪತ್ತು ಅದು ಯಾರ ಪಾಲಾಗುತ್ತೆ
ಬಹಳ ಚಲೋ ಹೇಳ್ಯಾನ. ದೇಹ ಮಣ್ಣು ಪಾಲು. ಈ ದೇಹದಲ್ಲಿರುವಂತ ಅಸ್ಥಿಗಳೆಲ್ಲವೂ ಗಂಗೆಯ ಪಾಲು. ಅಸ್ಥಿ ಅಂದ್ರೆ ಎಲುಬು. ಆ ಎಲುಬುಗಳೆಲ್ಲವೂ ಗಂಗೆಯ ಪಾಲು. ಈ ದೇಹಕ್ಕೆ ತೊಟ್ಟ ಬಟ್ಟೆ ಏನೈತಲ್ಲ ಅದು ಅಗಸನ ಪಾಲು. ಅಗಸ ಅಂದ್ರೆ ಮಡಿವಾಳ. ಈ ದೇಹ ಮಣ್ಣು ಪಾಲು, ಇದರಲ್ಲಿರುವಂತ ಅಸ್ಥಿಗಳೆಲ್ಲ ಗಂಗೆಯ ಪಾಲು. ಈ ದೇಹ ತೊಟ್ಟ ಬಟ್ಟೆ ಅಗಸನ ಪಾಲು. ಈ ದೇಹದಿಂದ ಗಳಿಸಿಟ್ಟ ಸಂಪತ್ತೆಲ್ಲವೂ ಸಹಿತ ಮುಂದೆ ಕುಳಿತು ಅಳುವವರ ಪಾಲು. ಹಾಗಾದ್ರೆ ನಿನ್ನ ಪಾಲು ಯಾವುದಿದೆ? ನಿಂದ ಯಾವ್ದೈತಿ ಪಾಲು? ನೀನೇ ಹಗಲು ರಾತ್ರಿ ದುಡಿತಿಕರೆ ದುಡಿದು ಸಂಪತ್ತನ್ನ ಗಳಿಸಿಟ್ಟಂದ್ರ ಕೊನೆಗೆ ಹೋಗುವಾಗ ಆ ಸಂಪತ್ತು ನಿನ್ನೊಂದಿಗೆ ಬರೋದಿಲ್ಲ. ನಿನ್ನೊಂದಿಗೆ ಆ ಸಂಪತ್ತು ಬರೋದಿಲ್ಲ. ಆ ಸಂಪತ್ತು ಎಲ್ಲದೂ ಸಹಿತ ಯಾರು ಮುಂದೆ ಕುಳಿತು ಅಳುತ್ತಿರ್ತಾರ ಅವ್ರಿಗೆ ಹೋಗ್ಬಿಡ್ತದ. ನೀನು ಬಹಳ ಕಿಮ್ಮತ್ತಿನ ಬಟ್ಟೆಗಳನ್ನು ಹಾಕೊಂಡು ಮೆರಿತಿದ್ದೀರಪ್ಪ, ಸತ್ತ ಮೇಲೆ ನೀನು ಹಾಕೊಳ್ಳುವಂತ ಬಟ್ಟೆಗಳೆಲ್ಲವೂ ಸಹಿತ ಅಗಸನಿಗೆ ಹೋಗ್ಬಿಡ್ತಾವ. ನಿನ್ನ ದೇಹದೊಳಗ ಬಲಿಷ್ಠವಾದ ಅಸ್ಥಿಗಳೇನದಾವ, ಎಲುಬಿನ ಹಂದರ ಏನೈತಲ್ಲ ಅದು ಸಹಿತ ಒಂದು ದಿನ ಗಂಗೆ ಪಾಲಾಗಿಬಿಡ್ತದ. ಈ ದೇಹ ಮಣ್ಣು ಪಾಲಾಗಿಬಿಡ್ತದ. ಹಾಗಾದ್ರೆ ನಿನ್ನ ಪಾಲು ಯಾವುದು? ನೀವೆಲ್ಲರೂ ಒಂದ್ಸಾರಿ ವಿಚಾರ ಮಾಡಬೇಕು. ನನ್ನ ಪಾಲು ಯಾವುದು ಅಂದ್ರೆ ನೀವೆಲ್ಲರೂ ತಿಳ್ಕೊಳ್ಬೇಕು. ನೋಡಪ್ಪ, ನೀ ಏನಾರ ಕೇಳು, ನನ್ನ ಪಾಲು ಯಾವುದು ಅಂತ ಕೇಳ್ತೀರ. ನಾವು ಹೇಳೋದು ಒಂದೇ. ನಮ್ಮ ಕಾಲದೊಳಗ, ನಾವಿರುವಂತ ಸನ್ನಿವೇಶದೊಳಗ, ನಾವಿರುವಂತ ಸಮಯದೊಳಗ ನಮ್ಮಿಂದ ದುಡಿದು ಏನು ಸಂಪತ್ತನ್ನು ಈ ಶಿಲಾಮಠಕ್ಕೆ ಕೊಟ್ಟೀವಲ್ಲ, ಅದೇ ಆ ಶಿಲಾಮಠ ನಿರ್ಮಾಣ ಮಾಡೋಕೆ ನಮ್ಮ ಪಾಲು ಅನ್ನುವಂತ ಭಾವನೆಗಳು ಬರಬೇಕು. ಅದೇ ನಿಮ್ಮ ಪಾಲು. ಅದಕ್ಕೆ ಏನು ಗಳಿಸಿಟ್ರೇನ್ರಿ ಯಾವುದೂ ನೀನ್ ಹಿಂದೆ ಬರೋದಿಲ್ಲ. ನೀನು ಗಳಿಸಿದ ಸಂಪತ್ತು ನೀನು ಹಿಂದೆ ಬರೋದಿಲ್ಲ. ನಿನ್ನನ್ನು ಬಹಳ ಪ್ರೀತಿಯಿಂದ ತಾಯಿಯಾಗಿರುವಂತ ಹೆತ್ತ ತಾಯಿ ಜನ್ಮ ಕೊಟ್ಟು 25-30 ವರ್ಷ ಜೋಪಾನ ಮಾಡಿರುವಂತ ತಾಯಿನೂ ಸಹಿತ ಕುಣಿಯೊಳಗೆ ಕುಂಡ್ರೋದಿಲ್ಲ. ಮುದ್ದು ಮಾಡಿ 25 ವರ್ಷದ ನಂತರ ಮದುವೆ ಮಾಡಿರುವಂತ ಮುದ್ದಿನ ಹೆಂಡತಿ ಸಹಿತ ನಿಮ್ಮೊಂದಿಗೆ ಕುಂಡ್ರೋದಿಲ್ಲ. ಅಂತಿರ್ತಾರ ಒಂದಿಷ್ಟು ಮಂದಿ ಆಚಾರ, ನನ್ನ ಹೆಂಡತಿ ಮನೆಗೆ ಹೋಗು ಮಠ, ನಾನು ಹೋಗಿ ಉಣ್ಣು ಮಠ ಒಂದು ತುತ್ತಾಕಿ ಬಾಯಾಗ ಹಾಕೊಳ್ಳೋದಿಲ್ಲ ಅಂತಾರ ಬಹಳ ಮಂದಿ. ನೀ ಹೋಗೋದ್ರೊಳಗೆ 4 ಸಲ ಉಣ್ಣು ಕುಂತಿರ್ತಾಳೆ. ನಿನಗೇನು ಗೊತ್ತೈತಿ? ಅಲ್ಲಿ ಹೇಳ್ತಾರ ಅವರು, ಅಷ್ಟು ಪ್ರೀತಿ ಇಷ್ಟು ಪ್ರೀತಿ ನನ್ನ ಹೆಂಡತಿ, ಇಷ್ಟೆಲ್ಲ ಮಾಡ್ತಾಳೆ, ನನ್ನ ಮಕ್ಕಳು ಹಾಗ್ರಿ ಹೀಗ್ರಿ ಅಂತ ಎಲ್ಲವನ್ನ ಹೇಳ್ತಿರಲ್ಲ. ಹೇಳುವಂತ ಜನಗಳು ಒಂದು ಸಾರಿ ವಿಚಾರ ಮಾಡಬೇಕು. ಪ್ರೀತಿಯನ್ನ ಮಾಡುವಂತ ಹೆಂಡತಿಯು ಸಹಿತ ಕೊನೆಯ ಸಂದರ್ಭದಲ್ಲಿ ಕುಣಿಯೊಳಗ ಕುಂಡ್ರೋದಿಲ್ಲ. ಜನ್ಮ ನೀಡಿರುವಂತ ತಾಯಿ ಬಂದು ಕುಣಿಯೊಳಗ ಕುಂಡ್ರೋದಿಲ್ಲ. ಜನ್ಮವನ್ನ ನೀಡಿರುವಂತ ಮಕ್ಕಳು ಸಹಿತ ಬಂದು ಕುಣಿಯೊಳಗ ಕುಂಡ್ರೋದಿಲ್ಲ. ಜನ್ಮದಾತನಾಗಿರುವಂತ ತಂದೆಯೂ ಸಹಿತ ಬಂದು ಕುಣಿಯೊಳಗ ಕುಂಡ್ರೋದಿಲ್ಲ. ನನ್ನ ಬಂಧು ಬಳಗ ಬಾಂಧವರು ನಂಟರು ಬೀಗರು ಬಿಜ್ಜರು ಎಲ್ಲರೂ ಸಹಿತ ಬಂದು ಕುಣಿಯೊಳಗ ಕುಂಡ್ರೋದಿಲ್ಲ. ಆದ್ರೆ ಸತ್ತ ಮೇಲೆ ಇವರು ಯಾರೂ ಬರಲಿಲ್ಲ ಅಂದ್ರೆ ಚಿಂತೆ ಇಲ್ಲ. ನಮ್ಮೊಂದಿಗೆ ಬರೋರು ಯಾರು ಅಂದ್ರ ಜಗದ್ಗುರು ಮಹಾಸನಿ ದೇವರು ಕೊಟ್ಟಂತ ಲಿಂಗ ಮಾತ್ರ ನಮ್ಮೊಂದಿಗೆ ಮಂಜಿನೊಳಗೆ ಮಣ್ಣಾಗ್ತದೆ. ಅದಕ್ಕೆ ನಾ ಹೇಳೋದು, ಜಗದ್ಗುರು ಮಹಾಸನಿ ದೇವರು ಒಂದು ಅದ್ಭುತವಾಗಿರುವಂತ ಕಾರ್ಯವನ್ನ ಮಾಡ್ಯಾರ. ಬಹಳ ಜನ ಈ ಊರವ್ರು ಅಂತಿದ್ರಂತ, ಏನಾರ ಮಾಡ್ಬೇಕು, ನಮ್ಮ ಊರಿಗೆ ಏನಾರ ಮಾಡ್ಬೇಕು, ಏನಾರ ಮಾಡಿ ಒಬ್ಬ ಹುಡುಗಂದಂತ ಹೆಂಗಾರ ಮಾಡಿ ನಮ್ಮ ಊರಿಗೆ ಪರಮಾತ್ಮನ ಕರ್ಕೊಂಡ್ ಬರ್ಬೇಕು ಅಂತ ಪ್ಲಾನ್ ಮಾಡಿದಾವ. ಯಾರ ಪರಮಾತ್ಮ ನೋಡಿದ್ರೆ ನೀವು? ನೋಡಿಲ್ಲ. ಬೇರೆ ಎಲ್ಲಿ ಇಲ್ಲೇ ಬಿಡ್ತಾರೆ ಇವರೇ ಪರಮಾತ್ಮನ ಪಾಲಿಗೆ. ಬೇರೆ ಎಲ್ಲಿ ಇಲ್ಲ. ಈ ಸಕ್ಕೂರ್ ಹುಡುಗ ಒಬ್ಬ ಹೋಗಿ ಒಂದು 12 ವರ್ಷ ತಪಸ್ಸು ಮಾಡಿಲ್ಲ. ಮಾಡಿ ಅಂತಾನ ಹೊಳ್ಳಿ ಪರಮಾತ್ಮ ಪ್ರತ್ಯಕ್ಷ ಆದ. ಯಾಕೆ ಕುಂತಿದ್ಯೋ ತಮ್ಮ, ಏನಾಗೈತಿ? ಏನಿಲ್ರಿ ಅಜ್ಜಾರ, ಪರಮಾತ್ಮ ನನಗ ಒಂದು ಗ್ಲಾಸ್ ನೀರಡಿಕೆಗೈತಿ, ನೀರು ಬೇಕು, ಒಂದು ಗ್ಲಾಸ್ ನೀರು ಕೊಡೋದು. ನನಗ ಬಹಳ ದಾಹ ಆಗ್ಯದ, ನೀರಡಿಕೆಗ್ಯದ, ಒಂದು ಗ್ಲಾಸ್ ನೀರು ಕೊಟ್ಬಿಡಪ್ಪ ಸಾಕಂದ. ಅವಾಗ ಅವನಂದ, ಒಂದು ಗ್ಲಾಸ್ ಯಾಕೆ, ಈ ಭೂಮಿ ಮೇಲೆ ನದಿಗಳನ್ನೇ ಕೊಡ್ತೀನಿ ಹೋಗಂದವ. ಬಪ್ಪರೆ ಚೋ ಹಾಕ್ಬಿಡು ಪರಮಾತ್ಮ ಅಂತ ಬಾಳೆ ಬಂದವ. ಮತ್ತೊಂದು ವರ್ಷ 2 ವರ್ಷ ಬಿಟ್ಟು ಮತ್ತೆ ಹೋಗಿ ಅಂತಾನ. ಪರಮಾತ್ಮ ಮತ್ತೆ ತಪಸ್ಸಿ ಕೂತ, ಹುಡುಕ್ ಕುಂತ ಮೇಲೆ ಪರಮಾತ್ಮ ಪ್ರತ್ಯಕ್ಷ ಆದ. ಪರಮಾತ್ಮ ಅಂತಾನೆ, ಯಾಕೆ ಮತ್ತೆ ಕುಂತಿ, ಏನಾಗೈತಿ? ಹೋದ ಸಲ ನೀರು ಕೇಳಿ ಒಂದು ಗ್ಲಾಸ ನದಿ ಕೊಟ್ಟಿನಿ, ಈ ಸಲ ಏನ್ ಬೇಕು ಅಂತವ. ಅವಾಗ ಏನಿಲ್ಲ, ಒಂದು ಹೂವ ಕೊಟ್ಟು ಬಿಡು ನನಗಂತವ. ಏನಿಲ್ಲ, ಒಂದ್ ಯಾಕೆ ಹೂವು, ಇಡೀ ಭೂಮಿ ಮೇಲೆ ಹೂವಿನ ತೋಟಗಳನ್ನೇ ಕೊಡ್ತೀನಿ, ಹೋಗಿ ನಿನ್ಗೆ ಎಷ್ಟು ಬೇಕು ಅಷ್ಟು ಹರ್ಕೊ ಅಂತವ. ಆಯ್ತು ಅಂತ ಹೊಳೆ ಬಂದ. ಮತ್ತೆ 4-5 ವರ್ಷ ಆದ್ಮೇಲೆ ಮತ್ತೆ ಹೋದ, ತಪಸ್ಸಿ ಕುಂತ, ಮತ್ತೆ ಪರಮಾತ್ಮ ಪ್ರತ್ಯಕ್ಷ ಆದ.
ಅವಾಗ ಆ ಹುಡುಗನ ಕೇಳ್ತಾನ ಪರಮಾತ್ಮ, ಹೌದು ಒಂದೇ ಸಾರಿ ಬಂದಾಗ ಒಂದು ಗ್ಲಾಸ್ ನೀರು ಕೇಳಿದಿ, ನದಿ ಕೊಟ್ಟೆ. ಇನ್ನು ಎರಡನೇ ಸಾರಿ ಬಂದಾಗ ಒಂದು ಹೂವ ಕೇಳಿದೆ, ಹೂವಿನ ತೋಟ ಕೊಟ್ಟೆ. ಈ ಸರಿ ಏನು ಕೇಳಾಕ್ ಬಂದಿ ಅಂದವ. ಅವಾಗ ಹುಡುಗಂತಾನ, ಏನಿಲ್ಲ ಪರಮಾತ್ಮ, ನಮ್ದು ಸಂಕನೂರು, ಅದಕ್ಕೆ ಸಂಕನೂರು ಒಳಗನ ನೀ ಬಂದು ಇರಬೇಕು ಅಂತ ಕೇಳಾಕ್ ಬಂದೀನಿ ಅಂದವ. ನೀ ಬಂದು ಇರಬೇಕು ಅಂತ ಕೇಳಾಕ್ ಬಂದೀನಿ ಅಂತ. ಅವಾಗ ಪರಮಾತ್ಮಂದ, ಸಂಕನೂರಿನಂತ ಹಳ್ಳಿ ಎಷ್ಟು ಓದ್ತಮ್ಮ ಈ ಭೂಮಿ ಮೇಲೆ, ಸಂಕನೂರ್ ಒಳಗೆ ಬಂದು ನಾ ಇರುವಂತ ನೀ ಗಂಟು ಬಿದ್ದಿ ಅಂದ್ರ, ನಾ ಇರಾಕ ಸಂಕನೂರಿಗೆ ಬಂದೆ ಅಂದ್ರ ಮಗ್ಳು ಇರುವಂತ ಊರವ್ರು ಹಿರೇಮೇಗೇರಿ ಅವ್ರ ಬೆನ್ ಹತ್ತಾರ, ಈಗ ಸೂಡಿ ಅವ್ರ ಬೆನ್ ಹತ್ತಾರ, ಇತ್ತಾಗ ನಿಡಗುಂದಿ ಅವ್ರ ಬೆನ್ ಹತ್ತಾರ. ಹಾಗ ಎಲ್ಲಿ ಹೋಗಿರ್ಬೇಕಪ್ಪ, ನಾ ಇರೋದು ಒಬ್ಬವ. ಮತ್ತೆ ಹೆಂಗ ಮಾಡ್ತೀರಿ, ಏನಾರ ಮಾಡ್ಬಿಟ್ಟು ನಮ್ಮ ಊರಿಗೆ ಬರ್ಬೇಕು ಅಂದವ. ನೋಡಪ್ಪ, ನಾ ಇರೋದು ಒಬ್ಬವ, ನನ್ನ ಕಡೆಯಿಂದ ಬರಕ್ ಆಗುದಿಲ್ಲ, ಅದಕ್ಕ ಮತ್ತೆ ಹೆಂಗ ಮಾಡ್ತೀರಿ, ನಿನಗ್ ಬೇಕನ್ನ. ಹೌದು, ನೀವಿರ್ಲಿಲ್ಲ ಅಂದ್ರೆ ನಾ ಬದುಕುದಿಲ್ಲ ಅಂತ ಬಿಟ್ಟ. ಅವಾಗ ಪರಮಾತ್ಮನಂತ, ನಿಮ್ಮೂರಿಗೆ ನಾ ಬರಕ್ ಆಗುದಿಲ್ಲ, ನನ್ನ ಪರವಾಗಿ ನಿಮ್ಮೂರಿಗೆ ಜಗದ್ಗುರು ವಿಜಯ ಮಹಾಂತ ಸನ್ನಿಧಿಯವರು ಕಳಿಸ್ಕೊಳ್ತೀನಿ ಹೋಗುವಂತ ಮಾತುಗಳನ್ನ ನಾವು ತಿಳ್ಕೊಳ್ತೇವೆ. ಅಂತ ಜಗದ್ಗುರು ಮಹಾಸನ್ನಿಧಿಯವರು ನಮಗಾಗಿ ಹಗಲಿರುಳು ಸಹಿತ ಸಮಾಜಮುಖಿಯಾಗಿ ಚಿಂತನೆಯನ್ನ ಕೈತಾ ಇದ್ದಾರೆ. ಧರ್ಮದ ತಿರುಳನ್ನ ತಿಳಿಸುವಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಠ ಯಾವುದ್ರ ಮೇಲೆ ನಿಂತಿದೆ ಅಂದ್ರೆ, ಬಹಳ ಜನ ಅಂತಾರ, ಬಹಳ ಮಂದಿ ಸ್ವಾಮಿಗಳು ಹೇಳ್ತಾರ, ಬಹಳ ಮಂದಿ ಭಕ್ತರು ಹೇಳ್ತಾರ, ಈ ಮಠ ಕಲ್ಲಿನ ಮೇಲೆ ನಿಂತಿದೆ ಅಂತ. ನಾನು ಹೇಳ್ತೇನೆ, ಸಂಕನೂರಿನ ಮಠ ಕಲ್ಲು ಕಂಬಗಳ ಮೇಲೆ ನಿಂತಿಲ್ಲ, ಸಂಕನೂರಿನ ಮಠ ಇಟ್ಟಂಗಿಯ ಮೇಲೆ ನಿಂತಿಲ್ಲ, ಸಂಕನೂರಿನ ಮಠ ಕಬ್ಬಿಣದ ರಾಡುಗಳ ಮೇಲೆ ನಿಂತಿಲ್ಲ, ಸಂಕನೂರಿನ ಶ್ರೀಮಠ ಸಂಕನೂರಿನ ಸಮಸ್ತ ಭಕ್ತರ ಭಕ್ತಿಯ ಮೇಲೆ ನಿಂತಿದೆ ಎನ್ನುವಂತ ಮಾತನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಹೆಮ್ಮೆ ಪಡುವಂತದ್ದು ಅಂದ್ರೆ, ಇಷ್ಟು ಸುಮಾರು 50 ರಿಂದ 60 ಲಕ್ಷ ರೂಪಾಯಿ ಖರ್ಚು ಮಾಡಿ ನಮ್ಮೂರಿನೊಳಗ ಜಗದ್ಗುರು ಮಹಾಸನ್ನಿಧಿಯವರ ನೇತೃತ್ವದಲ್ಲಿ ಒಂದು ಕಲ್ಲಿನ ಶಿಲಾಮಠವನ್ನ ನಿರ್ಮಾಣ ಮಾಡಿಬಿಟ್ರೆ ನಮ್ಮ ಜನ್ಮ ಸಾರ್ಥಕ ಅನ್ನುವಂತ ಮಾತನ್ನ ತಾವೆಲ್ಲ ಅರ್ಥೈಸಿಕೊಂಡು, ಇಂಥ ಪುಣ್ಯ ಭೂಮಿಯಲ್ಲಿ ಪಾವನವಾದ ಸ್ಥಳದಲ್ಲಿ ಶಿಲಾಮಠ ನಿರ್ಮಾಣವಾಗಿದೆ ಅಂದ್ರೆ ಅದು ನಿಮ್ಮೆಲ್ಲರ ಸೌಭಾಗ್ಯ ಅನ್ನುವಂತ ಮಾತನ್ನ, ನಾಳೆಗೆ ಈ ಶ್ರೀಮಠ ಲೋಕಾರ್ಪಣೆಗೊಳ್ಳುತ್ತದೆ. ನಾಳೆಗೆ ಶ್ರೀಮಠ ಲೋಕಕ್ಕ ಏನಾಗ್ತದೆ ಅಂದ್ರೆ ಪ್ರಚಲಿತವಾಗ್ತದೆ ಅನ್ನುವಂತ ಮಾತುಗಳನ್ನು ನಾವು ತಿಳ್ಕೊಳ್ತೇವೆ. ಅದಕ್ಕೆ ಅಂತ ಪರಮ ಪೂಜ್ಯರ ಸಮ್ಮುಖದೊಳಗ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಹೆಮ್ಮೆ ಪಡ್ತೇವೆ, ಖುಷಿ ಪಡ್ತೇವೆ. ಸಂಕನೂರಿನ ಮಠ ಭಕ್ತರು ಹೇಗದಾರ ಅಂದ್ರೆ, ಭೀಮನ ಭಕ್ತರಾದ ಅಜ್ಜವರು ಏನು ಬರ್ಲಿ ನಾವು ನಿಂತು ಮಾಡ್ತೀವಿ ಅನ್ನುವಂತ ಮಾತನ್ನ. ಅದಕ್ಕ ಎಲ್ಲಾ ಕಡೆ ಹೇಳ್ತಿರ್ತೇನೆ, ಈ ಭೂಮಿಯ ಮೇಲೆ ಭಾವೈಕ್ಯತೆ ಪೀಠ ಅಂದ್ರೆ ಬಹಳ ಜನ ಹೇಳ್ತಿದ್ರು. ಒಂದು ಸಿರಹಟ್ಟಿ ಫಕೀರೇಶ್ವರ ಮಠ, ಇನ್ನೊಂದು ಗುಲ್ಬರ್ಗಾದಲ್ಲಿರುವಂತ ವಂದೇನವಾದ ಶರಣಬಸವೇಶ್ವರ ಮಠ, ಇನ್ನೊಂದು ಸಾವಳಿ ಶಿವಲಿಂಗೇಶ್ವರ ಮಠ ಅಂತ 2-3ಗಳನ್ನು ಮಾತ್ರ ಗುರುತಿಸ್ತಿದ್ರು, 2-3ಗಳನ್ನು ಮಾತ್ರ. ಆದ್ರೆ ನಾನು ಹೇಳ್ತೇನೆ, ಪರಮ ಪೂಜ್ಯರಾಗಿರುವಂತ ಗುರುಮಹಾಂತ ಮಹಾಸನ್ನಿಧಿಯವರನ್ನ ಮೊದಲು ಮಾಡಿಕೊಂಡು ಶ್ರೀಮಠಕ್ಕೆ ಆಗಿ ಹೋಗಿರುವಂತ ಎಲ್ಲ ಪೂಜ್ಯರನ್ನ ಆದಿಯಾಗಿಟ್ಕೊಂಡು ಈಗಿರುವಂತ ಜಗದ್ಗುರು ಮಹಾಸನ್ನಿಧಿಯವರ ಮೂಲವಾಗಿ ಶ್ರೀಮಠ ಈ ಕನ್ನಡ ನಾಡಿನೊಳಗ ಭಾವೈಕ್ಯತೆ ಪೀಠ ಯಾವುದು ಅಂದ್ರೆ ಸಿರಹಟ್ಟಿ ಫಕೀರೇಶ್ವರ ಮಠ ಒಂದಾದ್ರೆ, ಸಾವಳಿ ಶಿವಲಿಂಗೇಶ್ವರ ಮಠ ಒಂದಾದ್ರೆ, 3ನೆಯ ಮಠ ಯಾವುದು ಅಂದ್ರೆ ಮೈಸೂರು ಸಂಸ್ಥಾನ ಮಠ ಕುದುರೆಮುಖಿಯ ಶ್ರೀಪೀಠ, ಅದು ಭಾವೈಕ್ಯತೆ ಪೀಠ ಅನ್ನೋದು ನಮಗೆ ತಿಳಿದು ಬರ್ತದೆ. ಯಾಕಂದ್ರೆ ಪರಮ ಪೂಜ್ಯರು ಎಲ್ಲಿ ಹೋದ್ರು ಸಹಿತ ಎಲ್ಲ ಸದ್ಭಕ್ತರನ್ನು ಯಾರನ್ನೂ ಸಹಿತ ನೀವು ಬೇಡ ಅನ್ನೋದಿಲ್ಲ. ಎಲ್ಲರೂ ಬಸವ ತತ್ವದ ಅಭಿಮಾನಿಗಳು, ಬಸವಣ್ಣನ ತತ್ವವನ್ನ ನಾಡಿಗೆ ಬಿತ್ತರಿಸುವಂತೆ ಕೆಲಸವನ್ನ ಮಾಡ್ತಾ ಇರುವಂತವ್ರು ಅಂದ್ರೆ ಜಗದ್ಗುರು ಮಹಾಸನ್ನಿಧಿಯವರು. ಜಾತಿ ಭೇದ ಮತ ಪಂಥ ಎಲ್ಲವುಗಳನ್ನು ದೂರಿಟ್ಟು ಭಕ್ತಿಯಿಂದ ನೀವೆಲ್ಲರೂ ಬರಬೇಕು ಅನ್ನುವಂತ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ತಮ್ಮ ಆಶೀರ್ವಚನದಲ್ಲಿ ದಯಪಾಲಿಸ್ತಾರೆ. ಅದಕ್ಕ ಶ್ರೀಮಠದ ಬಗ್ಗೆ ನನಗೂ ಸಹಿತ ಪರಮ ಪೂಜ್ಯರು ಹಿಂಗ ಬರಬೇಕು ಅಂತ ಪಡಿಪಡಿಸಿದಕ್ಕಾಗಿ ಬಂದ್ವಿ. ನನಗೂ ಬಹಳ ಖುಷಿ ಆಯ್ತು. ಸಂಕನೂರು ಇಲ್ಲೇ ನಮ್ಮೂರ್ ಪಕ್ಕನ ಕರೆ, ಆದ್ರೆ ನಾವ್ ಒಮ್ಮೆ ಬಂದಿದ್ದಿಲ್ಲ, ಈಗ ಬಂದೇನಂದ್ರೆ ನಮ್ದು ಒಂದು ಭಾಗ್ಯನ. ಅದು ಯಾವ ಸಂದರ್ಭದಲ್ಲಿ ಬಂದಿವಿ ಅಂದ್ರೆ ಶ್ರೀಮಠದ
ಈ ಒಂದು ಲೋಕಾರ್ಪಣೆಯ ಸಂದರ್ಭದಲ್ಲಿ ನಾವೆಲ್ಲ ಬಂದಿವಲ್ಲ. ಅದಕ್ಕೆ ಹೇಳ್ತಿರ್ತಾರೆ ಬಹಳ ಜನ, ಬುದ್ಧ ಮನೆ ಬಿಟ್ಟ ಗಳಿಗೆ ಅಲ್ಲ, ಗಳಿಗೆಗಳು ಅಂತ ಬರ್ತಾವೆ. ಬುದ್ಧ ಮನೆ ಬಿಟ್ಟ ಗಳಿಗೆಯಲ್ಲ, ಯೇಸುವಿನ ಸಿಲುವೆಗೆ ಏರಿಸಿದ ಗಳಿಗೆಯಲ್ಲ, ಸಾಕ್ರೇಟಿಸನಿಗೆ ವಿಷ ಕುಡಿಸಿದ ಗಳಿಗೆಯಲ್ಲ. ಯಾವ ಗಳಿಗೆ ಇದು? ಯಾವ ಗಳಿಗೆ ಅಂದ್ರೆ ಸುವರ್ಣದ ಅಕ್ಷರದಲ್ಲಿ ಬರೆದಿಡುವ ಗಳಿಗೆ ಯಾವುದು ಅಂದ್ರೆ ಸಂಕೂರ್ಣ ಶ್ರೀಮಠ ಏನು ಲೋಕಾರ್ಪಣೆ ಆಗ್ತದಲ್ಲ, ಈ ಗಳಿಗೆನೆ ಸುವರ್ಣದ ಅಕ್ಷರದಲ್ಲಿ ಬರೆದಿಡುವಂತ ಗಳಿಗೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತೇವೆ. ಅಂತ ಸುವರ್ಣದ ಅಕ್ಷರದಲ್ಲಿ ಬರೆದಿಡುವಂತ ಗಳಿಗೆಯೊಳಗ ನಾನು ಭಾಗಿಯಾಗಿದೆಯಲ್ಲ, ಅದು ನನ್ನ ಸೌಭಾಗ್ಯ ಅನ್ನುವಂತ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ, ಅದಕ್ಕೆ ಕೊನೆಗೆ ಇನ್ನ 2-3 ತಾಸು ಹೇಳ್ಬೇಕಂತ ನಾ ಹೇಳ ಬಹಳ ಹೇಳ್ಬಾರ್ದು. ಯಾವ ಒಬ್ಬ ಹೆಂಗ ಪರಿಸ್ಥಿತಿ ಅಂದ್ರ, ಈ ಪೊಲೀಸ್ ನೌಕರಿ ಮಾಡಾಕತ್ತಿದ್ದಪ್ಪ. ಪೊಲೀಸ್ ನೌಕರಿ ಮಾಡುವಾಗ ಏನಾಗ್ಬಿಡುತ್ತೆ ಅಂತ, ಅವ್ರಿಗೆ ಹೇಳಿದ್ರು ನಿನಗ ಮೇಲೆ ಪೋಸ್ಟ್ ಬರ್ಬೇಕು ಅಂದ್ರೆ, ನೀನು ಪ್ರಮೋಷನ್ ಹೊಂದಬೇಕಂದ್ರ ನಮ್ಮ ಊರಾಗ ಒಬ್ಬ ಕಾಳ ಅದನ, ಅವ್ನು ಹಿಡ್ಕೊಂಡು ಬಾ, ಅವ್ನು ಹಿಡ್ಕೊಂಡು ಬಂದಿ ಅಂದ್ರೆ ನಿನಗೆ ಪ್ರಮೋಷನ್ ಕೊಡ್ತೀನಿ ಅಂದ್ರ ಅವ್ರು. ಇವ್ ಎಂದೂ ಪ್ರಮೋಷನ್ ಬರಲಾರ್ದ ಈ ಸರಿ ಪ್ರಮೋಷನ್ ಸಿಗತೈತೆ ಅಂದ್ರೆ ಯಾರು ಬೇಡ ಅಂತಾರ ಅನ್ಕೊಂಡ ಕಳ್ಳನ್ ಹಿಡಿಯಾಕ ಹೋದ. ಹಿಡ್ಕೊಂಬರಾಕ್ ಹೋದ, ಹುಡುಕಾಡಿದ. ಒಂದ್ ಕಡೆ ಕಾಳ ಸಿಕ್ತು ನೋಡ್ರಿ. ಸಿಕ್ಕ ಮೇಲೆ ಆ ಕಳ್ಳ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ಬೇಕಾದ್ರೆ, ಕಳ್ಳದ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ಬೇಕಾದ್ರೆ ಆ ಸಂದರ್ಭಕ್ಕೆ ಮಳೆ ಬರ್ತೈತಿ. ಮಳೆ ಬಂದ ಮೇಲೆ ಆ ಕಳ್ಳ ಅಂತ ಪೊಲೀಸರ, ಮಳೆ ಬಂತ್ರಿ, ಅದು ನಾನು ಕಾಣುತ್ತಾಳೋ ಮಗನ ಅಂತಾರ ಪೊಲೀಸರು. ಮಾತ್ರ ಹೊರಟಿರ್ತಾರ, ಕಾಣುತ್ತಾಳೋ ಮಗನ ಏನ್ ಹೇಳೋದ್ ಬೇಕಾಗಿಲ್ಲ ಅಂದ್ರು. ಅಂದ್ಮೇಲೆ ಅವ ಅಂತಾನ, ಪೊಲೀಸರು ಬಟ್ಟೆ ತೊಯ್ತಾವ ಅಂದ ತಕ್ಷಣ ಅವ ಅಂತಾರ, ಬಟ್ಟೆ ತೊಯ್ತಾವ ಅಂದ್ರೆ ಏನ್ ಮಾಡೋದು ಮಗ ಅಂದ ತಕ್ಷಣ ಅವ ಅಂತಾರ, ಕಳ್ಳ ಮನೆಗೆ ಹೋಗಿ ಛತ್ರಿ ತರ್ತೀನಿ ನಿಂದ್ರೆ, ಮನೆಗೆ ಹೋಗಿ ಛತ್ರಿ ತರ್ತೀನಿ ನಿಂದ್ರೆ. ಅವಾಗ ಅಂದ ತಕ್ಷಣ ಪೊಲೀಸ್ ಅಂತಾರ, ಹಂಗಾರೆ ಹೋಗ್ಬಿಡು ತಗೊಂಡು ಬಾ. ಕೈಯಾಗ ಸಿಕ್ಕ ಕಾಳ ಹೊಳೆ ಬರ್ತಾನೆ, ತಪ್ಪಿಸ್ಕೊಂಡ ಹೊಳೆ ಬರ್ತಾನೆ, ಬರುದು. ಅವ ಏನ್ ಮಾಡಿದ, ಹೋಗ್ಬಿಟ್ಟ. ಇದು ಸಾಯಂಕಾಲ 5-6 ಗಂಟೆ ನಿಂತು ಹೊಳೆ ಬರಲಿಲ್ಲ ಕಳ್ಳ. ಮತ್ತೆ ಹೋಯ್ತು, ಪ್ರಮೋಷನ್ ಕ್ಯಾನ್ಸಲ್ ಆಯ್ತು. ಮತ್ತೊಂದ್ ಸಾರಿ ಅದೇ ಆಫೀಸ್ನವ್ರು ಹೇಳ್ತಾರೆ, ನೀನು ಪ್ರಮೋಷನ್ ಬೇಕಾದ್ರೆ ಮತ್ತೆ ಅವ್ನು ಹಿಡ್ಕೊಂಡು ಬರ್ಬೇಕು. ಆಯ್ತು, ಈ ಸರಿ ಗಟ್ಟಿ ಹಿಡ್ಕೊಂಡು ಬರ್ತೀನಿ ಅಂತ ಹೋದ. ಮತ್ತೆ ಸಿಕ್ಕ ಅವನ ಕೈಯಾಗ. ಸಿಕ್ಕ ಮೇಲೆ ಅದೇ ಸಂದರ್ಭಕ್ಕೆ ಮಳೆ ಬಂತು ನೋಡಿ. ಮಳೆ ಬಂದ ತಕ್ಷಣ ಕಳ್ಳ ಅಂತಾನ, ಪೊಲೀಸರು ಮತ್ತೆ ಆಸೆ ಆದಂಗ ಮಳೆ ಬಂತ್ರಿ, ಅದು ನನಗೆ ಕಾಣುತ್ತ. ಬಟ್ಟೆ ತೊಯ್ತಾವ್ರಿ, ಅದು ನನಗೆ ಗೊತ್ತೈತಿ. ಅದಕ್ಕೆ ಮಗನ ಹೋದ್ ಸಲ ಬಟ್ಟೆ ತೊಯ್ತಾವ ಅಂತ ಹೇಳಿ ಛತ್ರಿ ತರ್ತೀನಿ ಅಂತ ಹೋದಾವ. ಇವತ್ತು ಸಿಕ್ಕಿಯಲ್ಲ ನೀ ನನ್ನ ಕೈಯಾಗ, ಅದಕ್ಕ ಇವತ್ತು ನೀನ ಇಲ್ಲಿ ನಿಂದ್ರು ನಾನ ಹೋಗಿ ಛತ್ರಿ ತರ್ತೀನಿ ಅಂದ್ರ, ನಾನ ಹೋಗಿ ಛತ್ರಿ ತರ್ತೀನಿ ಅಂತ ಅವ ಅಂತ ಹೇಳಿ ಹೋಗ್ತಾನಂದ್ರೆ ಹೇಳಬೇಕಿಲ್ಲ. ಅದೆಲ್ಲ ಆಗೋಕ್ಕಿಂತ ನಮ್ಮೆಲ್ಲರ ಭಾಗ್ಯ ಅದು ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಮತ್ತೆ ಕೊನೆ ಮಾತು ಹೇಳಿ ಮುಗಿಸಿಬಿಡ್ತೇನೆ. ಹೇಳ್ಕೊಂತ ಹೋದ್ರೆ ಇನ್ನ ಬಹಳ ಇದೆ. ಒಟ್ಟಾರೆಯಾಗಿ ನಮಗೆ ಜಗದ್ಗುರು ಮಹಾಸನ್ನಿಧಿಯವರು ಸಿಕ್ಕಿದ್ದು ಅದು ನಮ್ಮೆಲ್ಲರ ಸೌಭಾಗ್ಯ ಅನ್ನುವಂಥ ಮಾತುಗಳನ್ನ ಅದಕ್ಕೆ ಹೇಳ್ತಿರ್ತೀನಿ. ನಾ ಸಂಕನೂರಿನ ಅವಸ್ಥೆಯನ್ನು ಹೇಳ್ತೇನೆ. ಈ ಭೂಮಿಯ ಮೇಲೆ ನದಿಗಳು ಹರಿತಾವ. ಅದಕ್ಕ ನದಿಗಳು ಎಂದಾದರೂ ಒಂದು ದಿನ ಬರ್ತಬಹುದು, ಬರಗಾಲ ಬಂದು. ಈ ಭೂಮಿಯ ಮೇಲೆ ಹರಿಯುವಂತ ನದಿಗಳು ಎಂದಾದರೂ ಒಂದು ದಿನ ಬರ್ತಬಹುದು. ಕೆರೆ, ಹಳ್ಳ, ಬಾವಿಗಳು ಎಂದಾದರೂ ಒಂದು ದಿನ ಬರ್ತಬಹುದು. ಬೋರ್ವೆಲ್ಗಳು ಸಹಿತ ಎಂದಾದರೂ ಒಂದು ದಿನ ಬರ್ತಬಹುದು. ಒರಟೆಗಳು ಎಂದಾದರೂ ಒಂದು ದಿನ ಬರ್ತಬಹುದು. ಆದ್ರೆ ಎಂದೂ ಬತ್ತದೇ ಇರುವಂತ ಭಕ್ತಿ ಎಲ್ಲಿ ಅಂದ್ರೆ ಅದು ಸಂಕನೂರಿನ ಗ್ರಾಮಗಳ ವ್ಯಕ್ತಿ ಎನ್ನುವಂತ ಮಾತನ್ನ, ಸಂಕನೂರಿನ ಭಕ್ತಿ ಇದು ಎಂದೂ ಬತ್ತೋದಿಲ್ಲ. ನಿರಂತರವಾಗಿ ಹರಿತಾ ಇರ್ತದೆ, ನಿರಂತರವಾಗಿ ಚಿಂತಾ ಇರ್ತದೆ ಅನ್ನುವಂತ ಮಾತನ್ನ ತಾವೆಲ್ಲರೂ ತಿಳ್ಕೊಂಡು ನನಗೆ ಇಲ್ಲಿಯವರೆಗೆ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿರುವಂತ ಮತ್ತೊಮ್ಮೆ ನಮ್ಮ ಶ್ರೀಮಠದ ಪರಮ ಪೂಜ್ಯರಾಗಿರುವಂತ ಜಗದ್ಗುರು ಮಹಾಸನ್ನಿಧಿಯವರ ಪಾದ ದರ್ಶನ ಮಾಡಿ ಮುಂದಿನ ಕಾರ್ಯಕ್ರಮ ಕರು ಮಾಡಿಕೊಡ್ತಾರೆ.